ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಲಂಚಿಗೆ ಒಂದು ಒಳ್ಳೆ ರಸಮ್ ರೆಸಿಪಿನ ಹೇಳ್ಕೊಡ್ತೀನಿ. ತುಂಬ ಸುಲಭ, ಹಿಂದಿನ ಕಾಲದಿಂದನೂ ಮಾಡ್ಕೊಂಡು ಬಂದಿರೋವಂಥ ಒಂದು ರಸಮ್ ರೆಸಿಪಿ ಇದು. ಸಾಮಾನ್ಯ ಶೀತ, ನೆಗಡಿ, ಕೆಮ್ಮು ಅದೆಲ್ಲ ಆಗಿದ್ದಾಗ, ಗಂಟ್ಲು ಕೆರೆತ ಎಲ್ಲ ಇದ್ದಾಗ ಈ ರಸಮ್ ಮಾಡಿಕೊಂಡು ಬಿಸಿ ಬಿಸಿ ಕುಡಿದ್ರೆ ಸಖತ್ತಾಗಿರುತ್ತೆ. ಸೊ ಇದಕ್ಕೆ ಮೊದಲಿಗೆ ಒಂದು ಹಿಡಿ ಆಗೋಷ್ಟು ಬೇಳೆನ ಬೇಯಿಸಿ ಇಟ್ಕೋಬೇಕು ಚೆನ್ನಾಗಿ. ಬೇಳೆ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಬೇಯಬೇಕು ಚೆನ್ನಾಗಿ. ಹಾಗಾಗಿ ಒಂದು 5-6 ವಿಸಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ. ಬೇಳೆ ಸ್ವಲ್ಪನೇ ಇದೆ ಅಲ್ವಾ, ಸ್ವಲ್ಪನೇ ಹಾಕಿದ್ರೂ ಬೇಳೆ ಬೇಯಲ್ಲ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ವಿಸಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ತೆಗೆದು ಬಿಡಿಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಕುಟ್ಟಾಣಿಗೆ 1 ಚಮಚ ಆಗೋಷ್ಟು ಜೀರಿಗೆ, 1 ಚಮಚ ಆಗೋಷ್ಟು ಕಾಳುಮೆಣಸು ಇವೆರಡನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಏನು ಹುರಿದಿಲ್ಲ, ಇದನ್ನು ಹಾಗೆಯೇ ಹಸಿದೇನೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಮೊದಲೇ ಏನು ಹುರಿತಾ ಇಲ್ಲ. ನೀವು ಆಮೇಲೆ ಕೊನೆಯಲ್ಲಿ ರಸಮ್ಗೆ ಹಾಕ್ತೀರಿ, ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಲ್ಲ ಅಂತ ಆದರೆ ಮಾತ್ರ ಮೊದಲಿಗೆ ಇದನ್ನು ಹುರಿದ್ಬಿಟ್ಟು ನೀವು ಪುಡಿ ಮಾಡ್ಕೋಬೇಕು. ಸೊ ಇಲ್ಲಿ ಹಸಿದೇನೆ ಹಾಗೇ ಒಂದು ಸ್ವಲ್ಪ ತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇ ಒಂದು 2 ಎಸಳು ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಅಷ್ಟೇ ತರಿಯಾಗಿ ಸ್ವಲ್ಪ ದಪ್ಪ ಇದ್ರ ಥರನೇ ಕ್ರಷ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ನೀವು ಮಿಕ್ಸಿಗೆ ಹಾಕಬೇಡಿ, ಯಾವಾಗ್ಲೂ ಈ ರೀತಿ ಕುಟಾಣಿನಲ್ಲೇ ಕುಟ್ಟಿ ಈ ರೀತಿ ಪೌಡರ್ ಅಂದರೆ ಕ್ರಷ್ ಮಾಡಿಕೊಂಡು ಕೋರ್ಸಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇವತ್ತು ನಾನು ಈ ರಸಮ್ನ ಮಾಡೋದಕ್ಕೆ ದ ಇಂಡಸ್ ವ್ಯಾಲಿ ಅವರ ಸಾಸ್ ಪ್ಯಾನ್ ವಿತ್ ಲಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಸಣ್ಣ ಪುಟ್ಟ ಈ ರೀತಿ ರಸಮ್ಗಳನ್ನಾದರೂ ಮಾಡ್ಬೋದು, ಅಥವಾ ಮನೆಯಲ್ಲಿ ಹಾಲು ಕಾಯಿಸೋದಕ್ಕನ್ನಾದರೂ ಸಹ ಯೂಸ್ ಮಾಡ್ಬೋದು. ಟೀ ಕಾಫಿ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಒಂದು 2-3 ಜನ ಇದ್ದೀವಿ, ನಮಗೆ ಒಂದು ದಿನಕ್ಕೆ ಸಾಂಬಾರು ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀವಿ ಅನ್ನೋದಾದರೆ ಅದಕ್ಕಾದ್ರೂ ಸಹ ಯೂಸ್ ಮಾಡ್ಬೋದು. ಒಳ್ಳೆ ಸ್ಟೀಲ್ ಪಾತ್ರೆ ಆಗಿರುತ್ತೆ ಇದು. ಸೊ ಲೈಫ್ ಟೈಮ್ ಬಾಳಿಕೆ ಬರುತ್ತೆ. ಸೊ ಖಂಡಿತ ಇದನ್ನು ಪರ್ಚೇಸ್ ಮಾಡಿ. ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಸ್ವಲ್ಪ ಡಿಸ್ಕೌಂಟ್ ಸಹ ಇದೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಡಿಸ್ಕೌಂಟ್ ಇದ್ದಾಗ ಜಾಸ್ತಿ ಇದನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಒಳ್ಳೆ ಕ್ವಾಲಿಟಿ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಪರ್ಚೇಸ್ ಲಿಂಕ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ, ಹಾಗೆಯೇ ಕಮೆಂಟಲ್ಲೂ ಸಹ ಪಿನ್ ಮಾಡಿರ್ತೀನಿ. ಇವಾಗ ಈ ರಸಮ್ ಮಾಡೋದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಇಂಗು ಮತ್ತು ಒಣಮೆಣಸಿನ್ಕಾಯಿ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ನಲ್ಲ, ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕಿ ಒಂದು 3-4 ನಿಮಿಷ ಬೆಳ್ಳುಳ್ಳಿ ಘಮ ಬರೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಸೊ ಹಾಗಾಗಿ ಇವಾಗ ಹುರಿತೀನಲ್ವಾ, ಫಸ್ಟೇ ನಾನು ಇದನ್ನು ಫ್ರೈ ಮಾಡಿ ಏನು ಪುಡಿ ಮಾಡಿಲ್ಲ. ಇದನ್ನು ನೀವು ಕೊನೆಯಲ್ಲಿ ರಸಮೆಲ್ಲ ಆದಮೇಲೆ ಕೊನೆಯಲ್ಲಿ ಒಬ್ಬೊಬ್ಬರು ಈ ರೀತಿ ಪೌಡರ್ನ ಹಾಕ್ತಾರೆ. ಆವಾಗ ಅದನ್ನು ನೀವು ಹುರಿದುಬಿಟ್ಟು ಪೌಡರ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಘಮ ಬರೋ ಅಷ್ಟರಲ್ಲಿ ಈ ಕಡೆ ನಾನು ಹುಣಸೆ ಹಣ್ಣನ್ನು ಕಿವುಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಹುಣಸೆ ಹುಳಿ ಜಾಸ್ತಿ ಬೇಕು ಇದಕ್ಕೆ, ಹಾಗಾಗಿ ಒಂದು ದಪ್ಪ ನಿಂಬೆಹಣ್ಣು ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೆ. ಸುಮಾರು 1 ಕಪ್ ಆಗೋಷ್ಟು ಹುಣಸೆ ಹುಳಿನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನಿಮಗೆ ಹುಳಿ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಕಡಿಮೆ ಮಾಡ್ಕೋಬೋದು, ಆದರೆ ಮೇಯ್ನ್ ಇದಕ್ಕೆ ಟೇಸ್ಟ್ ಕೊಡೋದೇ ಹುಣಸೆ ಹುಳಿ. ಹಾಗಾಗಿ ಸ್ವಲ್ಪ ಹುಣಸೆ ಹುಳಿನ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆಯೇ ಒಂದು 4 ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಖಾರಕ್ಕೆ ನಾವಿಲ್ಲಿ ಮೆಣಸು ಹಾಕಿದ್ದೀವಲ್ವ, ಅದೇ ಖಾರ ಕೊಡುತ್ತೆ. ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕೋದು ಟೇಸ್ಟ್ಗಷ್ಟೇ, ಅದೇನು ಖಾರಕ್ಕೇನು ಅಷ್ಟು ಯೂಸ್ ಆಗೋಲ್ಲ. ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಇದು ಹಾಕೋದು ಅಷ್ಟೇ. ಸೊ ಇವಾಗ ಉಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಹುಣಸೆ ಹುಳಿ ಚೆನ್ನಾಗಿ ಬೇಯಬೇಕು. ನಾವು ಎಷ್ಟು ಹುಣಸೆ ಹುಳಿ ಹಾಕಿರ್ತೀವೋ ಅದೊಂದು 1/4 ಭಾಗ ಆಗೋಷ್ಟು ಕಡಿಮೆ ಆಗಿರಬೇಕು ಬೆಂದು ಚೆನ್ನಾಗಿ. ಆಮೇಲೆ ಇದಕ್ಕೆ ನಾವು ಬೇಳೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಳೆ ಥರ ಇರಬಾರ್ದು. ಸೊ ನೋಡಿ, ಇಲ್ಲಿ ಬೇಳೆ ಯೂಶ್ವಲಿ ಅದು ರಸ ಅಂತಲೇ ಹೇಳ್ಬೋದು. ನೀವು ಬೇಳೆ ಬೆಂದಿಲ್ಲ ಅಂತ ಅಂದರೆ ಬೇಕಾದ್ರೆ ಒಂದು ರೌಂಡು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿನೂ ಸಹ ಹಾಕ್ಬೋದು. ಇದು ರಸಮ್ ಆಗಿರೋದ್ರಿಂದ ಎಕ್ಸ್ಟ್ರಾ ನೀರನ್ನು ಸಹ ಹಾಕಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೀರು ಎಲ್ಲ ಹಾಕ್ಬಿಟ್ಟು ಉಪ್ಪು ಹುಳಿ ಎಲ್ಲ ಸರಿಗಿದೆಯಾ ಅಂತ ನೋಡ್ಕೊತಾ ಇದ್ದೀನಿ. ಹುಳಿ ಆಗಿ ಮಾತ್ರ ತುಂಬಾ ಸಕ್ಕತ್ತಾಗಿತ್ತು. ಇದಕ್ಕೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು 1-2 ಹಪ್ಪಳ ಹಾಕ್ಕೊಂಡು ತಿಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ. ನಾವು ಇತ್ತೀಚೆಗೆ ಟ್ರಿಪ್ಪಿಗೆ ಹೋಗಿ ಬಂದಾಗಲಿಂದನೂ ನಮ್ಮ ಅತ್ತೆಗೆ ಸ್ವಲ್ಪ ಕೆಮ್ಮಾಗಿತ್ತು. ಅವ್ರಿಗಂತೂ ಕಡಿಮೆನೇ ಆಗಿರಲಿಲ್ಲ. ಸೊ ಹಾಗಾಗಿ ಜೀರಿಗೆ ಮೆಣಸಿನ ರಸ ಮಾಡಿದ್ರೆ ಹೇಗೆ ಅಂತ ನಾನು ಜೀರಿಗೆ ಮೆಣಸಿನ ರಸ ಮಾಡಿದ್ದೆ. ಸಕ್ಕತ್ತಾಗಿತ್ತು ಮಾತ್ರ. ಟೇಸ್ಟು ಹುಳಿಯಾಗಿ ಖಾರವಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿನ್ನೋಣ ಅನ್ನೋ ರೀತಿಯಲ್ಲಿ ಇರುತ್ತೆ.
ಸಾಮಾನ್ಯ ರಸಮ್ ಎಲ್ಲ ಹಾಗೇ ಅಲ್ವಾ, ಅದು ಎಷ್ಟು ತಿಂದ್ರೂ ಸಮಾಧಾನನೇ ಆಗಲ್ಲ, ಹೊಟ್ಟೆನೇ ತುಂಬಿಲ್ವೇನೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿ ರಸಮ್ಗಳನ್ನ ಅವಾಗವಾಗ, ಅದರಲ್ಲೂ ಈ ಚಳಿಗಾಲದಲ್ಲಿ ಮಧ್ಯಾಹ್ನದ ಹೊತ್ತು ಆಗಿರ್ಬೋದು ಅಥವಾ ರಾತ್ರಿ ಹೊತ್ತಾಗಿರ್ಬೋದು, ಹೊರಗಡೆ ಚಳಿ ಇದ್ದಾಗ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ರಸಮನ್ನು ಹಾಕ್ಕೊಂಡು ತಿಂತಾಯಿದ್ರು ಅಂತೂ ಸಖತ್ತಾಗಿರುತ್ತೆ. ಸೊ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ಜೀರಿಗೆ ಮೆಣಸಿನ ಸಾರು ಮಾಡ್ತಾ ಇರ್ತೀರ ಮನೆಯಲ್ಲಿ, ಅವಾಗವಾಗ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಬ್ಬರು ಬೇಳೆ ಹಾಕಲ್ಲ, ಬಟ್ ಬೇಳೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬರೀ ಹುಣಸೆ ರಸ ಹಾಕೋದಕ್ಕಿಂತ. ಸೊ ಈ ರೀತಿನೂ ಒಂದ್ಸಲ ಟ್ರೈ ಮಾಡಿ. ನೀವೇನಾದರೂ ಹೊಸ ರೀತಿ ಮಾಡ್ತೀರಿ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಹ ಅದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನೋಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಚೆನ್ನಾಗಿ ಬಂದಿದ್ದರೆ ಆ ರೆಸಿಪಿನೂ ಸಹ ಮಾಡಿ ತೋರಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಜೊತೆಗೆ. ಟೇಕ್ ಕೇರ್.